ಹಾಯ್ ಫ್ರೆಂಡ್ಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯ ದಿನ ಹೇಗಿತ್ತು? ಆ ದಿನ ಅವರನ್ನ ಯಾರೆಲ್ಲ ಭೇಟಿಯಾಗಿದ್ರು? ಇಡೀ ದಿನ ಏನೇನ್ ಮಾಡಿದ್ರು ಅಂಬೇಡ್ಕರ್? ಇವರು ವಿಧಿವಶರಾದ ದಿನ ಏನೇನ್ ನಡೀತು? ಅವರ ಬೆಂಬಲಿಗರು ಬೌದ್ಧ ಧರ್ಮ ಸ್ವೀಕರಿಸಿದ್ದು ಯಾಕೆ? ಅವರ ಚಿತೆಗೆ ಬೆಂಕಿ ಇಟ್ಟಿದ್ದು ಎಷ್ಟು ಗಂಟೆಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1956ರ ಡಿಸೆಂಬರ್ 5ರಂದು ಏನಾಯ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ 1956ರ ಡಿಸೆಂಬರ್ 6ರಂದು ವಿಧಿವಶರಾದ್ರು. ಅದಕ್ಕೂ ಒಂದು ದಿನ ಹಿಂದೆ ಅಂದ್ರೆ ಡಿಸೆಂಬರ್ 5ರಂದು ಏನೆಲ್ಲ ನಡೀತು ಅಂತ ನೋಡೋದಾದ್ರೆ, ದೆಹಲಿಯ 26 ಅಲಿಪುರ್ ರೋಡ್ ನಿವಾಸದಲ್ಲಿದ್ದ ಅಂಬೇಡ್ಕರ್ ಅವತ್ತು ಬೆಳಗ್ಗೆ ನಿದ್ರೆಯಿಂದ ತಡವಾಗಿ ಎದ್ರು. ಅವರ ಸಹಾಯಕ್ಕೆ ಅಂತ ಇದ್ದ ನಾನಕ್ ಚಂದ್ ರತ್ತು ಅಂಬೇಡ್ಕರ್ ಹೇಳೋದನ್ನೇ ಕಾಯ್ತಾ ಇದ್ರು. ಕಳೆದ 16 ವರ್ಷಗಳಿಂದ ಈ ನಾನಕ್ ಚಂದ್ ರತ್ತು ಅಂಬೇಡ್ಕರ್ಗೆ ಸಹಾಯಕರಾಗಿ ಇದ್ರು. ರಾಜ್ಯಸಭೆ ಸಂಸದರಾಗಿದ್ದ ಅಂಬೇಡ್ಕರ್ಗೆ ಕಚೇರಿ ಕೂಡ ಇತ್ತು. ಆ ದಿನ ಬಾಬಾ ಕಚೇರಿಗೆ ಹೋಗಲು ತಡವಾಗಿತ್ತು. ಹೀಗಾಗಿ ಅವರು ಎದ್ದ ಕೂಡಲೇ ಅವರ ಅನುಮತಿ ಪಡೆದು ನಾನಕ್ ಚಂದ್ ರತ್ತು ಕಚೇರಿ ಕಡೆ ನಡೆದ್ರು. ಮನೆಯಲ್ಲಿ ಅಂಬೇಡ್ಕರ್, ಪತ್ನಿ ಸವಿತಾ ಅಂಬೇಡ್ಕರ್ ಮತ್ತು ಡಾಕ್ಟರ್ ಮಾಲ್ವಂಕರ್ ಇದ್ರು. ಮಾಲ್ವಂಕರ್ ಮುಂಬೈನಿಂದ ಬಾಬಾ ಅಂಬೇಡ್ಕರ್ ಅವರ ಆರೋಗ್ಯ ತಪಾಸಣೆಗೆ ಅಂತ ಬಂದಿದ್ರು. ದಿನ ಸಾಮಾನ್ಯವಾಗೇ ಇತ್ತು. ಮಧ್ಯಾಹ್ನದ ವೇಳೆಗೆ ಮಾಲ್ವಂಕರ್ ಕೂಡ ಮನೆಯಿಂದ ಹೊರಗೆ ಹೋದ್ರು. ಇದಾದ್ಮೇಲೆ ಅಂಬೇಡ್ಕರ್ ಪತ್ನಿ ಸವಿತಾ ಕೂಡ ಕೆಲ ವಸ್ತುಗಳನ್ನ ತರಲು ಮಾರ್ಕೆಟ್ಗೆ ಹೋದ್ರು. ಆದ್ರೆ ತುಂಬಾ ಹೊತ್ತಾದ್ರೂ ಸವಿತಾ ವಾಪಸ್ ಬರ್ಲೇ ಇಲ್ಲ. ಆಗ ಮನೆಯಲ್ಲಿ ಒಬ್ಬರೇ ಇದ್ದ ಅಂಬೇಡ್ಕರ್ಗೆ ತುಂಬಾ ಬೇಸರವಾಗಿತ್ತು. ನನ್ನ ನೋಡ್ಕೊಳ್ಳೋಕೆ ಒಬ್ಬರೂ ಇಲ್ಲ, ಯಾರೋ ನನ್ನ ಕೇರ್ ಮಾಡಲ್ಲ ಅಂತ ನೊಂದುಕೊಂಡಿದ್ರು. ಸಂಜೆ 4 ಗಂಟೆಗೆ ಮನೆಗೆ ಬಂದ ರತ್ತು. ಕಚೇರಿಗೆ ಹೋಗಿದ್ದ ಸಹಾಯಕ ರತ್ತು ಸಂಜೆ 4 ಗಂಟೆ ವೇಳೆಗೆ ಮನೆಗೆ ಬಂದ್ರು. ಆಗ್ಲೂ ಕೂಡ ಸವಿತಾ ಮನೆಗೆ ಬಂದಿರ್ಲಿಲ್ಲ. ಅಂಬೇಡ್ಕರ್ ಒಬ್ರೇ ಇದ್ರು. ಅವರಿಗೆ ಬೇಸರವಾಗಿರೋದನ್ನು ಅವರ ಮುಖ ನೋಡಿಯೇ ರತ್ತು ಅರ್ಥ ಮಾಡಿಕೊಂಡ್ರು. ನಂತರ ಒಂದಿಷ್ಟು ವಿಚಾರಗಳನ್ನ ಟೈಪಿಂಗ್ ಮಾಡಲು ಇತ್ತು. ಹೀಗಾಗಿ ರತ್ತು ಬಳಿ ಆ ಕೆಲಸಗಳನ್ನ ಮಾಡಿಸಿದ್ರು ಅಂಬೇಡ್ಕರ್. ಅಷ್ಟರಲ್ಲಿ ಪತ್ನಿ ಸವಿತಾ ಕೂಡ ಮನೆಗೆ ಬಂದ್ರು. ಮನೆಗೆ ಬರೋದು ತಡವಾಗಿದ್ದಕ್ಕೆ ಸವಿತಾ ಮೇಲೆ ಅಂಬೇಡ್ಕರ್ ಸ್ವಲ್ಪ ರೇಗಾಡಿದ್ರು. ಆಗ ಪಕ್ಕದಲ್ಲಿದ್ದ ರತ್ತು ಬಾಬಾ ಸಾಹೇಬ್ರನ್ನ ಸಮಾಧಾನ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯ ಹದಗೆಡುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಂತರ ಬಾಬಾ ಸಾಹೇಬ್ ಸುಮ್ಮನಾದ್ರು. ರಾತ್ರಿ 8 ಗಂಟೆಗೆ ಜೈನ ಮುಖಂಡರ ಭೇಟಿ. ಅವತ್ತು ಅಂದ್ರೆ ಡಿಸೆಂಬರ್ 5ರಂದು ರಾತ್ರಿ ಅಂಬೇಡ್ಕರ್ ಮತ್ತು ಜೈನ ಸಮುದಾಯದ ಕೆಲ ಮುಖಂಡರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಹೀಗಾಗಿ ಜೈನ ಮುಖಂಡರು ಸಂಜೆ ವೇಳೆಗೆ ಮನೆಗೆ ಬಂದ್ರು. ಅಂಬೇಡ್ಕರ್ ಫುಲ್ ಸುಸ್ತಾಗಿದ್ರು. ಆದ್ರೆ ಮನೆಗೆ ಬಂದಾಗಿದ್ರಿಂದ ಹಾಗೆ ಕಳುಹಿಸಲು ಮನಸ್ಸು ಒಪ್ಪಲಿಲ್ಲ. 8 ಗಂಟೆ 20 ನಿಮಿಷದ ವೇಳೆಗೆ ರತ್ತು ಸಹಾಯದಿಂದ ಡ್ರಾಯಿಂಗ್ ರೂಮ್ಗೆ ಬಂದ ಅಂಬೇಡ್ಕರ್ ಸೋಫಾದ ಮೇಲೆ ಕುಳಿತು ಕಣ್ಣು ಮುಚ್ಚಿದ್ರು. ವಾತಾವರಣ ಕೆಲ ಕಾಲ ಶಾಂತವಾಗಿತ್ತು. ಜೈನ ಮುಖಂಡರು ಬಾಬಾ ಮುಖವನ್ನೇ ನೋಡ್ತಾ ಕೂತಿದ್ರು. ಅವರನ್ನ ನೋಡಿದ್ರೇನೆ ತುಂಬಾ ಸುಸ್ತಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ತೆರೆದು ತಲೆ ಆಡಿಸಿ ಮಾತಿಗಿಳಿದ್ರು. ಜೈನ ಧರ್ಮದ ಕುರಿತು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಜೈನ ಧರ್ಮದ ಮುಖಂಡರು ಪುಸ್ತಕವೊಂದನ್ನು ಬಾಬಾ ಸಾಹೇಬ್ಗೆ ಗಿಫ್ಟ್ ಆಗಿ ಕೊಟ್ರು. ಮರುದಿನ ನಡೆಯಲಿದ್ದ ಜೈನ ಕಾರ್ಯಕ್ರಮವೊಂದಕ್ಕೆ ಜೈನ ಮುಖಂಡರು ಆಹ್ವಾನಿಸಿದ್ರು. ಆಗ ಮಾತನಾಡಿದ್ದ ಅಂಬೇಡ್ಕರ್, ನನ್ನ ಆರೋಗ್ಯ ಕೈಕೊಡದೇ ಇದ್ರೆ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಮತ್ತೆ ಆರೋಗ್ಯ ಚೆಕ್ ಮಾಡಿದ ವೈದ್ಯರು. ಅಂಬೇಡ್ಕರ್ ಕೊನೆಯದಾಗಿ ಸೇವಿಸಿದ್ದು ಏನು? ರಾತ್ರಿ ಮತ್ತೆ ಬಂದಿದ್ದ ಡಾಕ್ಟರ್ ಮಾಲ್ವಂಕರ್ ಮತ್ತೊಂದು ಸಲ ಅಂಬೇಡ್ಕರ್ ಆರೋಗ್ಯ ಚೆಕ್ ಮಾಡಿ ವಾಪಸ್ ಮುಂಬೈಗೆ ಹೊರಟ್ರು. ಎಲ್ಲರೂ ಹೋದ ಬಳಿಕ ರತ್ತು ಸ್ವಲ್ಪ ಹೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲು ಒತ್ತಿದ್ರು. ನಂತರ ಅವರ ತಲೆಗೆ ಎಣ್ಣೆ ಹಚ್ಚಿದ್ರು. ಆಗ ಅಂಬೇಡ್ಕರ್ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಗುನುಗ್ತಾ ಇದ್ರು. ನಂತರ ರತ್ತು ಬುದ್ಧ ಅಂಡ್ ಹಿಸ್ ಧಮ್ಮ ಪುಸ್ತಕ ತೆಗೆದು ಹಾಸಿಗೆ ಪಕ್ಕ ಇಡು. ಇಂದು ರಾತ್ರಿ ಆ ಪುಸ್ತಕದ ಉಳಿದ ಕೆಲವು ಕೆಲಸಗಳನ್ನ ಮುಗಿಸ್ಬೇಕು ಅಂತ ಹೇಳಿದ್ರು. ಆಗ ಅಲ್ಲಿಗೆ ಬಂದ ಅಡುಗೆ ಭಟ್ಟ ಸುಧಾಮ, ಬಾಬಾ ರಾತ್ರಿ ಊಟಕ್ಕೆ ಏನ್ ತಿಂತೀರಿ ಅಂತ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ಬಾಬಾ, ನಾನು ರಾತ್ರಿ ಅನ್ನ ಊಟ ಮಾಡ್ತೀನಿ, ಬೇರೆ ಏನು ಬೇಡ ಅಂದ್ರು. ಸ್ವಲ್ಪ ಹೊತ್ತಾದ ಬಳಿಕ ಮತ್ತೆ ಬಂದ ಅಡುಗೆ ಭಟ್ಟ ಸುಧಾಮ ಊಟಕ್ಕೆ ಬರುವಂತೆ ಹೇಳಿದ್ರು.
ಆಗ ರತ್ತು ಸಹಾಯದಿಂದ ಅಂಬೇಡ್ಕರ್ ಡೈನಿಂಗ್ ರೂಮ್ಗೆ ಬಂದ್ರು. ಕೊನೆಯದಾಗಿ ಊಟ ಮಾಡಿದ್ರು. ನಿದ್ದೆಯಲ್ಲೇ ಹೋಗಿತ್ತು ಅಂಬೇಡ್ಕರ್ ಪ್ರಾಣ. ಅಂಬೇಡ್ಕರ್ ರಾತ್ರಿ ಊಟ ಆದ ಬಳಿಕ ತಮ್ಮ ಕೋಣೆಗೆ ಹೋದ್ರು. ಸ್ವಲ್ಪ ಹೊತ್ತು ತಮ್ಮ ಕೊನೆಯ ಪುಸ್ತಕ ಬುದ್ಧ ಅಂಡ್ ಹಿಸ್ ಧಮ್ಮಾದ ಕೆಲಸಗಳನ್ನ ಮಾಡಿದ್ರು. ಕೊನೆಗೆ ಪುಸ್ತಕದ ಮೇಲೆಯೇ ಕೈ ಇಟ್ಟು ನಿದ್ರೆ ಮಾಡಿದ್ರು. ಮರುದಿನ ಅಂದ್ರೆ ಡಿಸೆಂಬರ್ 6ರಂದು ಬೆಳಗಾಯ್ತು. ಪತ್ನಿ ಸವಿತಾ ಎದ್ದು ಅಂಬೇಡ್ಕರ್ ಅನ್ನ ಎಬ್ಬಿಸಿದ್ರು. ತುಂಬಾ ಸಲ ಕರೆದ್ರು ಬಾಬಾ ಏಳಲೇ ಇಲ್ಲ. ಉಸಿರಾಟ ಕೂಡ ನಿಂತಿರೋದು ಗಮನಿಸಿದ ಸವಿತಾ ಜೋರಾಗಿ ಕಿರ್ಚ್ಕೊಂಡ್ರು. ನಾನಕ್ ಚಂದ್ ರತ್ತು ಕೂಡ ಮನೆಗೆ ಬಂದ್ರು. ಆಗ ಸವಿತಾ ಸೋಫಾ ಮೇಲೆ ಕುಳಿತು ಜೋರಾಗಿ ಅಳ್ತಿದ್ರು. ಬಾಬಾ ಸಾಹೇಬ್ ಇಹಲೋಕ ತ್ಯಜಿಸಿದ್ರು ಅಂತ ಗೋಳಾಡಿದ್ರು. ರತ್ತು ಬಾಬಾ ಬಳಿ ಬಂದು ಎದೆಯನ್ನ ಒತ್ತಿದ್ರು, ಮಾಲಿಶ್ ಮಾಡಿದ್ರು, ಕೈ ಕಾಲು ಸವರಿ ಎಬ್ಬಿಸೋ ಪ್ರಯತ್ನ ಮಾಡಿದ್ರು, ಬಾಯಿಗೆ ನೀರು ಹಾಕಿದ್ರು. ಬಾಬಾ ಹೇಳಿ, ಯಾಕೆ ಮಾತಾಡ್ತಿಲ್ಲ ನೀವು, ನಾನ್ ಬಂದಿದ್ದೀನಿ, ನನಗೆ ಕೆಲ್ಸ ಹೇಳಿ ಬಾಬಾ ಅಂತ ರತ್ತು ಅತ್ತು ಗೋಳಾಡಿದ್ರು. ಆದ್ರೆ ನಿದ್ರೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾರದೂರಿಗೆ ಪಯಣಿಸಿದ್ರು. ಮೆರವಣಿಗೆ, ಜನಸಾಗರ, ಅಂತ್ಯಕ್ರಿಯೆ. ಬಾಬಾ ಚಿತೆಗೆ ಬೆಂಕಿ ಇಟ್ಟಿದ್ಯಾರು ಗೊತ್ತಾ? ರತ್ತು ಅಂಬೇಡ್ಕರ್ ಆಪ್ತರಿಗೆಲ್ಲ ಸುದ್ದಿ ಮುಟ್ಟಿಸಿದ್ರು. ಕೇಂದ್ರ ಸರ್ಕಾರಕ್ಕೂ ಮಾಹಿತಿ ನೀಡಲಾಯ್ತು. ವಿಷಯ ಗೊತ್ತಾದ ಕೂಡ್ಲೆ ಆಗ ಪ್ರಧಾನಿಯಾಗಿದ್ದ ನೆಹರು ಅಂಬೇಡ್ಕರ್ ನಿವಾಸಕ್ಕೆ ಬಂದ್ರು. ದರ್ಶನ ಪಡ್ಕೊಂಡ್ರು. ದೆಹಲಿಯ ನಿವಾಸದಲ್ಲೇ ಮೊದಲು ಪಾರ್ಥಿವ ಶರೀರ ದರ್ಶನಕ್ಕೆ ಇಡಲಾಯ್ತು. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಅಂಬೇಡ್ಕರ್ರ ಅಂತಿಮ ದರ್ಶನ ಪಡೆದ್ರು. ನಂತರ ವಿಮಾನದ ಮೂಲಕ ಡಿಸೆಂಬರ್ 6ರ ರಾತ್ರಿ ಪಾರ್ಥಿವ ಶರೀರವನ್ನ ಮುಂಬೈಗೆ ಕಳುಹಿಸಲಾಯಿತು. ಆ ವಿಮಾನ ಮಧ್ಯರಾತ್ರಿ 2 ಗಂಟೆ ವೇಳೆಗೆ ಮುಂಬೈನ ಸಾಂತಾಕ್ಲಾಸ್ ಏರ್ಪೋರ್ಟ್ಗೆ ಬಂತು. ಅಲ್ಲಿಂದ ಮುಂಬೈನ ದಾದರ್ನಲ್ಲಿದ್ದ ಅಂಬೇಡ್ಕರ್ ನಿವಾಸಕ್ಕೆ ಕರೆತರಲಾಯಿತು. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಅಲ್ಲಿಂದ ಡಿಸೆಂಬರ್ 7ರಂದು ಮಧ್ಯಾಹ್ನ 1:40ಕ್ಕೆ ಬಾಬಾ ಸಾಹೇಬರ ಅಂತಿಮ ಯಾತ್ರೆ ಶುರುವಾಯಿತು. ಸುತ್ತ ನೆರೆದಿದ್ದ ಜನರಿಗೆ ಕಾಣುವಂತೆ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನು ಲಾರಿಯಲ್ಲಿ ಇಡಲಾಗಿತ್ತು. ವಿವಿಧ ರಸ್ತೆಗಳಲ್ಲಿ ಸಾಗಿದ ಅಂತಿಮ ಯಾತ್ರೆ ಸಂಜೆ 6 ಗಂಟೆಗೆ ಶಿವಾಜಿ ಪಾರ್ಕ್ ಬಳಿ ಬಂತು. ಕೊನೆಗೆ ದಾದರ್ನ ಚೌಪಾಟಿ ಅನ್ನೋ ಪ್ರದೇಶಕ್ಕೆ ತಂದು ಅಲ್ಲಿ ಬೌದ್ಧ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಆಗ ಸಮಯ ಸಂಜೆ 7:30. ಶ್ರೀಗಂಧದ ಮರದ ತುಂಡುಗಳಿಂದ ಕೂಡಿದ ಬಾಬಾರ ಚಿತೆಗೆ ಪುತ್ರ ಯಶವಂತ್ ಅಗ್ನಿ ಸ್ಪರ್ಶ ಮಾಡಿದ್ರು. ಹಿಂದುಳಿದವರಿಗಾಗಿ ಬದುಕಿದ ಬಾಬಾ ಪಂಚಭೂತಗಳಲ್ಲಿ ಲೀನರಾದ್ರು. ಆ ಘಳಿಗೆಗೆ ಸುಮಾರು 5 ಲಕ್ಷ ಜನ ಸಾಕ್ಷಿಯಾದ್ರು. ಅಂಬೇಡ್ಕರ್ ಬೆಂಬಲಿಗರ ಮತಾಂತರ. ಅದೇ ಡಿಸೆಂಬರ್ 16ರಂದು ಅಂಬೇಡ್ಕರ್ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಲಿದ್ರು. ಆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಕೂಡ ಚೀಫ್ ಗೆಸ್ಟ್ ಆಗಿದ್ರು. ಆದ್ರೆ ಡಿಸೆಂಬರ್ 6ಕ್ಕೆ ಅವರ ಅಂತ್ಯವಾಗಿತ್ತು. ಹೀಗಾಗಿ ಅವರಂತೂ ಇಲ್ಲ. ಅವರ ಪಾರ್ಥಿವ ಶರೀರದ ಮುಂದೆಯಾದ್ರೂ ಮತಾಂತರ ಆಗಬಹುದು ಅಂತ ಬೌದ್ಧ ಗುರು ಭಾದಂತ ಆನಂದ್ ಕೋಸಲ್ಯಯನ್ ಕರೆ ನೀಡಿದ್ರು. ಅದಕ್ಕೆ ಅಲ್ಲಿ ನೆರೆದಿದ್ದ ಲಕ್ಷಾಂತರ ಜನ ಸಮ್ಮತಿಸಿದ್ರು. ಆಗ ಕೋಸಲ್ಯಯನ್ ಮಂತ್ರ ಹೇಳಿದ್ರು. ಅದನ್ನು ಅಲ್ಲಿ ನೆರೆದಿದ್ದ ಅಂಬೇಡ್ಕರ್ ಬೆಂಬಲಿಗರು ಕೂಡ ಪಠಿಸಿದ್ರು. ಹೀಗೆ ಲಕ್ಷಾಂತರ ಜನ ಬೌದ್ಧ ಧರ್ಮದ ಅನುಯಾಯಿಗಳಾದ್ರು. ಫ್ರೆಂಡ್ಸ್, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನ ಮತ್ತು ಅಂತ್ಯಕ್ರಿಯೆ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.